ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಭಾಗ 1ರಿಂದ ಭಾಗ 3ರ ತನಕ ನೋಡಿಲ್ಲ, ಈ ಕೂಡಲೇ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಕನಸಿನ ಬೆನ್ನೇರಿ ಭಾಗ 4. ಇದರ ಬಗ್ಗೆ ಮುಂದಿನ ವಾರ ಪಾವನಿ ಬಂದಾಗ ಅವಳ ಜೊತೆ ಹೇಳ್ಕೋಬೇಕು ಅಂತ ನಿರ್ಧರಿಸಿದಳು. ಅದೇ ಯೋಚನೆಯಲ್ಲಿ ಇದ್ದವಳು ಒಂದು ದಿನ ಹಲೋ ಪಾವನಿ, ಅವಳನ್ನು ಬರ ಹೇಳಲು ಕರೆ ಮಾಡಿದಳು. ಅತ್ತ ಕಡೆಯಿಂದ ಹೇಳು ಅಕ್ಕು ಉತ್ತರ ಬಂತು. ಇವತ್ತು ಮನೆಗೆ ಬರೋದಕ್ಕೆ ಆಗುತ್ತಾ? ಗೆಳತಿ ಹಾಗಂದಿದ್ದು ಕೇಳಿ ಭಯ ಆಯಿತು. ಅಕ್ಕೋ ಹುಷಾರಾಗಿದೆಯಾ ಅಲ್ವಾ? ಪಾಪು ಹುಷಾರಾಗಿದ್ದಾಳೆ ತಾನೇ? ಕೇಳಿದವಳ ಧ್ವನಿಯಲ್ಲಿದ್ದ ಭಯ ಎದ್ದು ಕಾಣುತ್ತಿತ್ತು. ಹೇ ಹಾಗೇನಿಲ್ಲ, ಇಬ್ರು ಹುಷಾರಾಗಿದ್ದೀವಿ. ನಿನ್ನ ಹತ್ರ ಮಾತಾಡೋದಿತ್ತು, ಬರೋದಿಕ್ಕಾಗುತ್ತಾ ಪ್ಲೀಸ್? ಅಯ್ಯೋ ಅಷ್ಟೇನಾ? ಭಯ ಆಯಿತು. ನೀನು ಇದ್ದಕ್ಕಿದ್ದ ಹಾಗೆ ಬರ್ತೀಯಾ ಅಂದಿದ್ದು ಕೇಳಿ. ಸರಿ, ನಾಳೆ ರಜಾ ಮಾಡ್ತೀನಿ. ಇವತ್ತು ರಾತ್ರಿ ಸ್ವಲ್ಪ ತಡ ಆಗಬಹುದು, ಪರವಾಗಿಲ್ಲ ತಾನೇ? ಕಷ್ಟ ಆಗುತ್ತೇನೆ ನಿಂಗೆ? ಕಷ್ಟ ಆಗೋದಾದರೆ ಪರವಾಗಿಲ್ಲ, ರಜಾ ಇದ್ದಾಗಲೇ ಬಾ ಹೇಳಿದಳು. ಗೆಳತಿಗೆ ಕಷ್ಟ ಆಗುತ್ತೇನೋ ಎಂಬ ಚಿಂತೆಯಲ್ಲಿ. ಏನೇ ನೀನು ಕಷ್ಟ ಗಿಷ್ಟ ಅಂತ ಹೇಳ್ಕೊಂಡು ಬರ್ತೀನಿ ಅನ್ನಲ್ಲ. ಸರಿ ಆಮೇಲೆ ಸಿಗ್ತೀನಿ, ಈಗ ರೌಂಡ್ಸ್ ಹೋಗಬೇಕು ನಾನು ಎಂದು ಉತ್ತರಕ್ಕೂ ಕಾಯದೆ ಕರೆ ತುಂಡರಿಸಿದಳು. ಒಳ್ಳೆ ಹುಡುಗಿ, ನನ್ನ ಮೇಲೆ ಜೀವನ ಇಟ್ಕೊಂಡಿದ್ದಾಳೆ ಎಂದು ಮನದಲ್ಲೇ ನಗುತ್ತಾ ಒಂದು ಡಿಸೈನರ್ ಪಾರ್ಟಿ ಔಟ್ಫಿಟ್ ಇವತ್ತು ಕೊಡಬೇಕಿತ್ತು ಕಸ್ಟಮರ್ಗೆ. ಅದರ ಸಲುವಾಗಿ ಮಾತಾಡಲು ಮಧುಗೆ ಕರೆ ಮಾಡಿ ಮಾತಾಡಿದಳು. ನಂತರ ರಾತ್ರಿಯ ಅಡುಗೆ ತಯಾರಿಗೆ ಹೋದಳು. ಹೋಗುವ ಮುನ್ನ ಅಮೋಘಳನ್ನು ಅಲ್ಲಿ ತನ್ನ ಕಣ್ಣಿಗೆ ಕಾಣುವಂತೆ ಕೂರಿಸಿ ಆಟಿಕೆಗಳನ್ನು ಹರಡಿ ಅಡುಗೆ ಮಾಡುತ್ತಲೇ ಅವಳನ್ನು ಗಮನಿಸುತ್ತಿದ್ದಳು. ಪಾವನಿಳಿಗೆ ಇಷ್ಟ ಅಂತ ಬದನೆಕಾಯಿ ಎಣ್ಣೆಕಾಯಿ ಮಾಡಿದಳು. ಬೇಗ ಬೇಗ ಅಡುಗೆ ಕೆಲಸ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ಅಮೋಘ ಜೊತೆ ಆಡಿದವಳು ಆಮೇಲೆ ಅವಳಿಗೆ ಸ್ನಾನ ಮಾಡಿಸಿ ಕರ್ಕೊಂಡು ಬಂದು ಊಟ ಮಾಡಿಸಿದಳು. ಆಗಲೇ ಸಮಯ 8:30 ಆಗಿತ್ತು. ಪಾವನಿ ತಡ ಆಗುತ್ತೆ ಅಂತ ಹೇಳಿದ್ದರಿಂದ ಅಮೋಘಳನ್ನು ನಿದ್ದೆ ಮಾಡಿಸಲು ಮಡಿಲಲ್ಲಿ ಮಲಗಿಸಿಕೊಂಡಳು. ಅಷ್ಟು ಸುಲಭಕ್ಕೆಲ್ಲ ನಿದ್ದೆ ಮಾಡಲ್ಲ. ಒಮ್ಮೊಮ್ಮೆ ಹಠ ಹಿಡಿದರಂತೂ ಮಲಗಿಸಲು ಇನ್ನೂ ಕಷ್ಟವೇ ಆಗುತ್ತಿತ್ತು. ಹಾಗೂ ಹೀಗೂ 1 ಗಂಟೆ ಬೆನ್ನು ತಟ್ಟಿದ ಮೇಲೆ ಮಲಗಿದಳು ಅಮೋಘ. ಅವಳನ್ನು ಕೋಣೆಯಲ್ಲಿ ಮಲಗಿಸಿ ಬಂದವಳು ಇನ್ನೊಂದು ಕೋಣೆಯಲ್ಲಿ ಪಾವನಿಳ ಬಟ್ಟೆ ತೆಗೆದಿಟ್ಟು ಸ್ನಾನಕ್ಕೆ ಗೀಸರ್ ಸ್ವಿಚ್ ಹಾಕಿ ಕಾಯುತ್ತಿದ್ದಳು. ಬಂದ ತಕ್ಷಣ ಅವಳು ಮಾಡುವ ಮೊದಲ ಕೆಲಸವೇ ಸ್ನಾನ. ಅದು ಅಕ್ಷಯಾಳಿಗೂ ತಿಳಿದಿದ್ದೆ. ಪಾವನಿ ಮನೆ ತಲುಪಿದಾಗ ಗಂಟೆ 10 ದಾಟಿತು. ಕಾರು ಪಾರ್ಕ್ ಮಾಡಿ ಒಳಗೆ ಬಂದವಳು, ಅಕ್ಕು ಬೇಗ ಟವಲ್ ಬಟ್ಟೆ ಕೊಡೆ, ಸ್ನಾನ ಮಾಡಬೇಕು. ವಿಪರೀತ ಕೆಲಸ ಬೇರೆ ಇತ್ತು. ಅದರ ಜೊತೆ ಅಲ್ಲಿಂದ ಇಲ್ಲಿ ತನಕ ಡ್ರೈವಿಂಗ್ ಮಾಡಿ ಸುಸ್ತು ಕಣೆ ಎಂದಳು ಒಂದೇ ಸಮನೆ. ಆಯ್ತಾಯ್ತು, ಗೀಸರ್ ಆನ್ ಇಟ್ಟಿದ್ದೀನಿ, ಬಟ್ಟೆ ಟವಲೆಲ್ಲ ಹಾಸಿಗೆ ಮೇಲೆ ಇಟ್ಟಿದ್ದೀನಿ. ಹೋಗು ಸ್ನಾನ ಮಾಡಿ ಬಾ. ಸುಸ್ತು ಅಂತೀಯಾ? ಅದೆಷ್ಟು ಮಾತಾಡ್ತೀಯೇ ಎಂದಳು ನಗುತ್ತಾ. ಅವಳ ಮಾತಿಗೆ ಪ್ರತಿಯಾಗಿ, ಅದೆಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀಯಾ ನನ್ನ, ಅದಕ್ಕೆ ನೀನಿಷ್ಟ ನನಗೆ. ಸರಿ 5 ನಿಮಿಷದಲ್ಲಿ ಬಂದೆ. ಜೋರ್ ಹಸಿವು ಕಡೆ, ಬೇಗ ಊಟಕ್ಕೆ ತಟ್ಟೆ ಇಟ್ಬಿಡು ಆಯ್ತಾ ಎನ್ನುತ್ತಾ ಬಚ್ಚಲು ಮನೆಯ ಒಳಗೆ ಹೋದವಳು ಅಲ್ಲಿಂದಲೇ ಮಾತಾಡ್ತಾ ಇದ್ಲು. ನೀನು ಮೊದಲು ಸ್ನಾನ ಮಾಡು ಮಾರಾಯ್ತಿ, ನಾನು ಹೊರಟೆ ಇಲ್ಲಿಂದ ಹೊರಗೆ. ಇನ್ನು ನಾನು ನಿನ್ನ ಮಾತುಗಳಿಗೆ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ ಅಂತ ಅರ್ಧಕ್ಕೆ ಓಡಿ ಬರಬೇಡ ಆಯ್ತಾ ಎಂದವಳು ಅಲ್ಲಿಂದ ಹೊರಗೆ ಬಂದಳು. 5 ನಿಮಿಷದಲ್ಲಿ ಸ್ನಾನ ಮಾಡಿ ಬಂದು ಬಡ್ಸು ಬೇಗ, ಹಸಿವು ಕಣೆ ಎನ್ನುತ್ತಾ ಒಂದು ಪಾತ್ರೆಯ ಮುಚ್ಚಳ ತೆಗೆದು ನೋಡಿದವಳು. ವಾವಕ್ಕು ಸೂಪರ್ ಕಣೆ, ನೀನು ಎಣ್ಣೆಗಾಯಿ ಮಾಡಿದ್ದೀಯಾ ಎಂದಳು ಕಣ್ಣು ಬಾಯಿ ಅಷ್ಟಗಲ ತೆರೆದು. ನಂತರ ಇಬ್ಬರು ಮಾತಾಡುತ್ತಾ ಜೊತೆಗೆ ಊಟದ ಕಾರ್ಯಕ್ರಮವೂ ಸಾಗಿತು. ಪಾವನಿ ನೀನು ಹೋಗಿರೋ, ನಾನು ಇದನ್ನೆಲ್ಲ ಎತ್ತಿಟ್ಟು ಬರ್ತೀನಿ ಎಂದಾಗ ಪಾವನಿ ಹೋಗಿ ಮೊಬೈಲ್ ನೋಡುತ್ತಾ ಕೂತಳು. ಅಡುಗೆ ಕೋಣೆ ಊಟದ ಟೇಬಲ್ ಸ್ವಚ್ಛಗೊಳಿಸಿದ ಅಕ್ಷಯ ಬಂದು ಪಾವನಿ ಪಕ್ಕ ಕುಳಿತಳು. ಅವಳು ಬಂದು ಕುಳಿತಾಗ, ಈಗ ಹೇಳಿ ಮೇಡಮ್, ಏನು ಮಾತಾಡಬೇಕು ಅಂದ್ರಿ ಎಂದಳು ನಾಟಕೀಯವಾಗಿ. ಅದು ಪಾವನಿ, ಮೊನ್ನೆ ಡಾಕ್ಟರ್ ಸುಮನ್ ಹತ್ರ ಅಮ್ಮನ ಕರ್ಕೊಂಡು ಬಂದಾಗ ಅವಳಲ್ಲಿ ಎಷ್ಟೇ ಬೆಳವಣಿಗೆ ಇದ್ರೂ ಮನಸ್ಸೊಳಗೆ ತಂದೆಯ ಪ್ರೀತಿಗೆ ಪರಿತಪಿಸ್ತಾ ಇದ್ದಾಳೆ. ಹೇಳ್ಕೊಳ್ಳೋಕ್ಕೆ ಮಾತು ಸರಿಯಾಗಿ ಬಾರದ ಕಾರಣ ಅವಳು ಅದನ್ನು ಅವಳದೇ ರೀತಿ ವ್ಯಕ್ತಪಡಿಸೋಕೆ ಪ್ರಯತ್ನ ಪಡ್ತಾಳೆ. ನೀವು ಗಮನಿಸಿ ಅಂದಿದ್ರು ಎಂದು ವೈದ್ಯರು ಹೇಳಿದ್ದ ಮಾತೆಲ್ಲವನ್ನು ಗೆಳತಿಯ ಬಳಿ ಹಂಚಿಕೊಂಡಳ. ಅಕ್ಷಯಾಳೆ ಇಂದು ಈ ವಿಷಯ ಮಾತಾಡಿದ್ದರಿಂದ ತಾನು ತನ್ನ ಮನಸ್ಸಲ್ಲಿದ್ದದ್ದನ್ನು ಹೇಳಬೇಕು ಅಂದುಕೊಂಡವಳಿಗೆ ಗೆಳತಿಯ ಜೀವನ ಸರಿ ಹೋಗುವುದಾದರೆ ಅದಕ್ಕಿಂತ ಖುಷಿ ಬೇರೆ ಇಲ್ಲ. ಹೌದು ಅಕ್ಕೋ, ಡಾಕ್ಟರ್ ಸುಮನ್ ಮೊನ್ನೆ ಅಶೋಕ್ ಬಳಿಯೂ ಹೇಳಿದ್ರಂತೆ, ತಂದೆ ತಾಯಿಯ ಇಬ್ಬರ ಪ್ರೀತಿಯು ಎಲ್ಲ ಮಕ್ಕಳಿಗೂ ಮುಖ್ಯ.
ಎಲ್ಲವೂ ಸರಿಯಾಗಿರುವ ಮಕ್ಕಳಿಗೆ ಒಮ್ಮೊಮ್ಮೆ ತಂದೆ ತಾಯಿಯರಲ್ಲಿ ಯಾರಾದರೂ ಒಬ್ಬರ ಪ್ರೀತಿ ಕಾಳಜಿ ಮಮತೆ ಸಿಗದಿದ್ರೂ ಖಿನ್ನತೆಗೆ ಒಳಗಾಗ್ತಾರೆ. ಅಂಥದ್ರಲ್ಲಿ ಈ ಮಗುವಿಗೆ ADHD ಸಮಸ್ಯೆ ಇದೆ. ಇಂತಹ ಮಕ್ಕಳಿಗೆ ಸ್ವಲ್ಪ ಹೆಚ್ಚಾಗಿಯೇ ತಂದೆ ತಾಯಿಯ ಪ್ರೀತಿ ಬೇಕು. ಇಲ್ಲಿ ನೋಡಿದ್ರೆ ಹಾಗಾಗ್ತಿಲ್ಲ ಅಂದ್ರಂತೆ ಎಂದು ಅವತ್ತು ಅಶೋಕ್ ತನ್ನ ಬಳಿ ಹೇಳಿದ್ದನ್ನು ಸಂಪೂರ್ಣವಾಗಿ ಹೇಳಿದಳು. ಪಾವನೇಳು ಹಾಗೆಯೇ ಹೇಳಿದ್ದರಿಂದ ಅಕ್ಷಯಾಳ ಚಿಂತೆ ಇನ್ನೂ ಹೆಚ್ಚಾಯಿತು. ಈಗ ಏನು ಮಾಡಲಿ ಪಾವನಿ, ನಾನು ತಂದೆಯ ಪ್ರೀತಿನ ಹೇಗೆ ಕೊಡಲಿ? ಅಚ್ಯುತ್ ಮತ್ತೆ ಬರ್ತಾನ? ಅವನಿಗೆ ಎಲ್ಲವೂ ಚೆನ್ನಾಗಿದ್ದರೆ ಮಾತ್ರ ಮಗು ಬೇಕಾಗಿತ್ತು. ಅವತ್ತು ನಿರ್ಲಕ್ಷಿಸಿದವನು ಈಗ ಬಂದರೆ ಪ್ರೀತಿ ಕೊಡ್ತಾನ? ಇಲ್ಲ ಪಾವನಿ, ಅವನು ಬದಲಾಗಲ್ಲ. ಅವನಿಗೆ ಅವನ ಕನಸು ಗುರಿ ಎರಡೇ ಮುಖ್ಯ. ಅದಕ್ಕೆ ಜೊತೆಯಾಗುವವರು ಮಾತ್ರ ಜೊತೆ ಇದ್ದರೆ ಸಾಕೆಂದು ಬಯಸುವವನು ಅವನು ಎನ್ನುತ್ತಿದ್ದವಳ ಕಣ್ಣಿಂದ ಅಶ್ರುಧಾರೆ ಹರಿಯಲು ತಯಾರಾಗಿ ಕುಳಿತಿತ್ತು. ತನಗೆ ಅಚ್ಯುತ್ನ ಬಗ್ಗೆ ತಿಳಿದ ವಿಷಯ ತಿಳಿಸೋಕೆ ಇದೇ ಸರಿಯಾದ ಸಮಯ ಅಂದುಕೊಂಡು ಅವಳ ಅಳುವನ್ನು ನಿಲ್ಲಿಸಲು ಹೋಗಲಿಲ್ಲ. ಬದಲಿಗೆ, ಅಕ್ಷಯ, ಅಚ್ಯುತ್ ಮತ್ತೆ ಬಂದ್ರೆ ಅವನನ್ನು ನಿನ್ನ ಜೀವನಕ್ಕೆ ಕರ್ಕೋತೀಯಾ? ಅದಕ್ಕೆ ನಿನ್ನ ಮನಸ್ಸು ಸಿದ್ಧ ಇದೆಯಾ? ನೇರವಾಗಿ ಕೇಳಿದಳ. ಗೆಳತಿಯಿಂದ ಬಂದ ನೇರ ಪ್ರಶ್ನೆಗೆ ಮಾತುಗಳು ತಕ್ಷಣಕ್ಕೆ ಹೊರಡಲಿಲ್ಲ. ಅವನು ಬರೋದು ದೂರದ ಮಾತು ಬಿಡು ಪಾವನೆ ಎಂದಳು ಅಳುತ್ತಾ. ನೋಡು, ಅದು ಅವನಿಗೆ ಬಿಟ್ಟಿದ್ದು. ಆದರೆ ನೀನು ತಯಾರಾಗಿ ಇದ್ದೀಯಾ ಅಂದರೆ ನಾನು ಪ್ರಯತ್ನವನ್ನಾದರೂ ಪಡಬಲ್ಲೆ. ನೀನು ತಯಾರಾಗಿರುವುದು ಅಂದರೆ ಮಗಳಿಗೋಸ್ಕರ ಒಟ್ಟಿಗೆ ಬದುಕ್ತೀನಿ ಅನ್ನುವ ತ್ಯಾಗ ಮನೋಭಾವದಿಂದ ಅಲ್ಲ. ಹಾಗೆ ಮಾಡಿದ್ರೆ ಅದು ಪ್ರಯೋಜನ ಆಗಲ್ಲ. ಆ ರೀತಿ ಏನಾದರೂ ಆಗಿ ನೀನು ಅವನಿಂದ ತಪ್ಪಿಸಿಕೊಂಡು ಓಡಾಡಿ ಆಗ ಮತ್ತೆ ಬೇರೆ ಸಮಸ್ಯೆ ಶುರುವಾಗಬಹುದು. ಒಪ್ಪಿಕೊಂಡರೆ ಮೊದಲಿನ ಹಾಗೆ ಪ್ರೀತಿಯಿಂದಲೇ ಒಪ್ಪಿಕೊಂಡು ಹಳೆಯದನ್ನು ಮರೆತು ಬದುಕಬೇಕು. ಅದು ನಿನ್ನಿಂದ ಸಾಧ್ಯವಾದರೆ ಹೇಳು. ವಿವರಿಸಿ ಗೆಳತಿಯ ಉತ್ತರಕ್ಕಾಗಿ ಕಾಯುತ್ತಾ ಅವಳ ಮುಖಭಾವವನ್ನು ಅರ್ಥೈಸಲು ಪ್ರಯತ್ನ ಪಟ್ಟಳ. ಅವಳ ಮನಸ್ಸು ತಿಳಿದುಕೊಂಡ ಮೇಲೆಯೇ ಅವಳಿಗೆ ಅಚ್ಯುತ್ನ ಮನಸ್ಥಿತಿ ಬಗ್ಗೆ ತಿಳಿಸೋಣ ಎಂದುಕೊಂಡು ಇಷ್ಟೆಲ್ಲ ಕೇಳಿದಳ. ಪಾವನೀಳ ಮಾತನ್ನು ಕೊಂಚ ಹೊತ್ತು ಯೋಚಿಸಿದವಳು. ಆಗ ಅಚ್ಯುತ್ನ ಮೇಲೆ ಕೋಪ ಇತ್ತು ಏನೋ, ಈಗೂ ಇದೆ ಪಾವನೆ. ಆದರೆ ಅವನು ನಿಜವಾಗೂ ಮಗಳ ಮನಸ್ಸನ್ನು ಅರ್ಥ ಮಾಡಿಕೊಂಡು ಅವನ ಹುಚ್ಚು ಆಸೆ ಕನಸುಗಳನ್ನು ಮರೆತು ಇರೋದ್ರಲ್ಲಿ ಖುಷಿಯಾಗಿ ಜೀವನ ಮಾಡೋಕೆ ಮನಸ್ಸು ಮಾಡಿ ಮತ್ತೆ ಬಂದರೆ ಖಂಡಿತ ಕ್ಷಮಿಸ್ತೀನಿ. ತನ್ನ ಮನವನ್ನು ಗೆಳತಿಯ ಮುಂದೆ ತೆರೆದಿಟ್ಟಳ. ಇದೇ ಬೇಕಾಗಿತ್ತು ಅವಳಿಗೂ. ಇನ್ನು ಅಚ್ಯುತ್ನ ಬಗ್ಗೆ ಹೇಳಬಹುದು. ಅದನ್ನು ಕೇಳಿದ ಮೇಲೆ ನಿರ್ಧಾರ ಅವಳಿಗೆ ಬಿಡೋಣ ಎಂದುಕೊಂಡು, ಅಚ್ಯುತ್ನಿಗೆ ಅವನ ತಪ್ಪು ಯಾವಾಗಲೂ ಅರ್ಥ ಆಗಿದೆ ಅಕ್ಷಯ. ಆದರೆ ಅವನ ಗಿಲ್ಟ್ ಭಾವನೆಯಿಂದ ನಿನ್ನ ಬಳಿ ಬರೋದಿಕ್ಕೆ ತಯಾರಿಲ್ಲ ಅವನು ಎಂದಷ್ಟೇ ಹೇಳಿದಳ. ಅವನು ಖಿನ್ನತೆಗೆ ಒಳಗಾಗಿ ಚಿಕಿತ್ಸೆ ಪಡೆದದ್ದನ್ನು ಹೇಳದೆ ಒಮ್ಮೆಲೆ ಎಲ್ಲವನ್ನೂ ಹೇಳಿ ಅಕ್ಷಯ ಮನಸ್ಸು ಹಾಳು ಮಾಡಿಕೊಳ್ಳುವುದು ಅವಳಿಗೂ ಬೇಡ. ಅವಳ ಮಾತು ಕೇಳಿ ಅವಾಕ್ಕಾದಳು ಅಕ್ಷಯ. ಅಚ್ಯುತ್ ಬದಲಾಗಿದ್ದಾನೆ ಎಂಬುವುದೇ ಖುಷಿಯ ವಿಚಾರ ಅವಳಿಗೆ. ತಾನು ಅಂದು ತಾಳ್ಮೆಗೆಟ್ಟು ಕೂಗಾಡಿದ್ದಕ್ಕೆ ಅವನು ಹಾಗೆ ಹೊರಟು ಹೋಗು ಅಂತ ಅಂದಿದ್ದು ಎನ್ನುವುದು ಅವಳಿಗೂ ತಿಳಿದಿತ್ತು. ಅವನ ವರ್ತನೆ ಗಮನಿಸಿ ಅವನಿಗೆ ಅರ್ಥ ಮಾಡಿಸಬಹುದಿತ್ತು. ನಾನು ಹಾಗೆ ಮಾಡದೆ ಮನೆ ಬಿಟ್ಟು ಬಂದೆ ಎಂದು ಹಲವು ಬಾರಿ ಅಚ್ಯುತ್ನ ನೆನಪಾದಾಗ ಯೋಚಿಸಿದ್ದಳು. ಆದರೆ ಇಷ್ಟು ಬೇಗ ಎಲ್ಲವೂ ಬಯಸಿದಂತೆ ಆದರೆ ದೇವರಿಗೆ ಬೆಲೆ ಎಲ್ಲಿದೆ? ಪಾವನಿ ಹೇಳಿದ್ದನ್ನು ನಂಬಲಾಗದೆ, ಪಾವನಿ, ನಿಜಾನ ನೀನು ಹೇಳ್ತಿರೋದು? ಅವತ್ತು ಅಷ್ಟೆಲ್ಲ ಕೂಗಾಡಿ ರಂಪ ಮಾಡಿದವನು ಹೇಗೆ ಬದಲಾಗೋಕ್ಕೆ ಸಾಧ್ಯ? ಅದನ್ನೇ ಮತ್ತೆ ಮತ್ತೆ ಕೇಳಿದಳು. ಒಂದು ಕಡೆ ಈ ಸುದ್ದಿ ಖುಷಿ ಕೊಟ್ಟರೆ ಹೇಗೆ ಸಾಧ್ಯ ಅನ್ನುವ ಪ್ರಶ್ನೆ ಅದರ ಬೆನ್ನಲ್ಲೇ ಉದಯಿಸಿತ್ತು. ಅವಳ ಗೊಂದಲ ಅರಿತ ಪಾವನಿ, ನೋಡು ಅಕ್ಕೋ, ಎಂದಿದ್ದ ಮನಸ್ಥಿತಿ ನಾಳೆ ಇರುತ್ತೆ ಅಥವಾ ಇರಲೇಬೇಕೆಂದು ಏನಿಲ್ಲವಲ್ಲ. ಅವತ್ತು ಕೋಪದಲ್ಲಿ ಹಾರಾಡಿದ್ದ, ನಿಜ ಒಪ್ಪಿಕೊಳ್ಳುವೆ. ಜೊತೆಗೆ ಬಾಳುವೆ ಎಂದು ಮಾತು ಕೊಟ್ಟು ಕೈ ಹಿಡಿದ ಹೆಂಡತಿ ತನ್ನ ಮಗು ಎಲ್ಲರನ್ನೂ ಅರ್ಧ ದಾರಿಯಲ್ಲಿ ಬಿಟ್ಟು ನಡೆದಿದ್ದು ತಪ್ಪೆ. ಅಮೋಘ ಏನಾದರೂ ನಿನ್ನ ಬದುಕಲ್ಲಿ ಇರದೇ ಇದ್ರೆ ನಾನು ನಿನ್ನನ್ನು ಒತ್ತಾಯ ಮಾಡ್ತಿರ್ಲಿಲ್ಲ. ಒತ್ತಾಯ ಈಗೂ ಮಾಡ್ತಿಲ್ಲ. ನಿರ್ಧಾರ ಈಗಲೂ ನಿನ್ನದೇ. ಆದರೆ ಬದಲಾವಣೆ ಜಗದ ನಿಯಮ. ಜೀವನವನ್ನು ಬಂದ ಹಾಗೆ ಸ್ವೀಕರಿಸಬೇಕು ಅಲ್ವಾ? ಕೋಪದ ಕೈಯಲ್ಲಿ ಬುದ್ಧಿ ಕೊಟ್ಟು ಅವನು ಮಾಡಿದ್ದ ತಪ್ಪನ್ನು ನೀನಿವತ್ತು ಮಾಡಿದ್ರೆ ನಿಂಗೂ ಅವನಿಗೂ ವ್ಯತ್ಯಾಸ ಇರಲ್ಲ ಅಲ್ವಾ? ಅವನು ಏನಾದರೂ ಬದಲಾಗದೇ ಇದ್ದು ನೀನೇ ಹೊಂದಾಣಿಕೆ ಮಾಡಿಕೊಳ್ಳಬೇಕಾದ ಅನಿವಾರ್ಯತೆ ಇದ್ದರೆ ಅದೊಂದು ರೀತಿ ಬೇರೆ. ಆದರೆ ಇಲ್ಲಿ ಅವನು ಬದಲಾಗಿ ಆಗಿದೆ. ಜೊತೆಗೆ ತುಂಬ ಕಷ್ಟಪಟ್ಟಿದ್ದಾನೆ.
ಎಂದು ಸುದೀರ್ಘವಾಗಿ ಹೇಳಿದವಳಿಗೆ ಕೊನೆಯ ಮಾತನ್ನು ಹೇಳಬಾರದಿತ್ತೋ ಏನೋ ಅನ್ನಿಸಿತು. ಪಾವನಿ ಅಚ್ಯುತ್ ಕಷ್ಟಪಟ್ಟಿದ್ದಾನೆ ಎಂದು ಹೇಳಿದ್ದು ಸರಿಯಾಗಿ ನಾಟಿತು. ಪಾವನಿ, ಏನು ಹೇಳ್ತಿದ್ದೀಯಾ? ಏನು ಕಷ್ಟ ಅವನಿಗೆ? ಪ್ಲೀಸ್ ಬಿಡಿಸಿ ಹೇಳು ಎಂದು ಪಕ್ಕದಲ್ಲಿದ್ದವಳು ಸೋಫಾದ ತುದಿಯಲ್ಲಿ ಕುಳಿತು ಪಾವನಿಳ ಎರಡೂ ಕೈಯನ್ನು ಹಿಡಿದು ಕೇಳಿದಳು. ಧ್ವನಿಯಲ್ಲಿ ಭಯ, ಉದ್ವೇಗ ಎರಡೂ ಕಾಣಿಸಿತು. ಈಗ ಹೇಳದೆ ವಿಧಿ ಇರಲಿಲ್ಲ ಪಾವನಿಳಿಗೆ. ಹೇಳ್ದಿದ್ರೆ ಅದನ್ನೇ ಮನಸ್ಸಲ್ಲಿಟ್ಕೊಂಡು ಕೊರಗ್ತಾಳೆ. ಹಾಗಾಗುವುದು ಬೇಕಾಗಿರಲಿಲ್ಲ. ಏನಾದರೂ ಆಗಲಿ ಹೇಳ್ಬಿಡ್ತೀನಿ ಅಂತ ನಿರ್ಧರಿಸಿ, ಅಕ್ಕೋ, ಅದು ಅವತ್ತು ಅಚ್ಯುತ್ನನ್ನು ಆಸ್ಪತ್ರೆಯಲ್ಲಿ ನೋಡಿದೆ ಅಂತ ಹೇಳಿದ್ನಲ್ಲ, ಅದು ಅವರು ಖಿನ್ನತೆಗೆ ಒಳಗಾಗಿದ್ರಂತೆ. ನೀನವನನ್ನು ಬಿಟ್ಟು ಬಂದ್ಮೇಲೆ ಸುಮಾರು 1 ವರ್ಷ ಮಂಕಾಗಿಯೇ ಒಂದು ಕೋಣೆಯಲ್ಲಿ ಕೂತಿದ್ರಂತೆ. ಯಾರೊಂದಿಗೂ ಮಾತುಕತೆ ಇರಲಿಲ್ವಂತೆ ಎಂದು ತನಗೆ ತಿಳಿದ ಅಷ್ಟೋ ವಿಷಯಗಳನ್ನು ಹೇಳಿದಳು. ಅದನ್ನು ಕೇಳಿದವಳಿಗೆ ಅಂದು ಅವನು ನೋಯಿಸಿದ್ದೆಲ್ಲ ಮರೆತೇ ಹೋದಂತಾಯಿತು. ಸಿಟ್ಟು ಇದ್ದ ಜಾಗದಲ್ಲಿ ಅನುಕಂಪ ಮೂಡಿತು. ತಕ್ಷಣ ಅವನನ್ನು ನೋಡಬೇಕೆಂಬ ಬಯಕೆಯನ್ನು ಬಲವಂತವಾಗಿ ಹತ್ತಿಕ್ಕಿ, ಈಗ ಹೀಗಿದ್ದಾನೆ? ಕೇಳಿದವಳ ಧ್ವನಿ ಕ್ಷೀಣಿಸಿ ನೋವಿನ ಆಳವನ್ನು ಸಾರುತ್ತಿತ್ತು. ಅವಳ ನೋವು ಅರಿತವಳಿಗೆ ಈಗ ಹೇಳಬಾರದಿತ್ತೇನೋ ಅನ್ನಿಸಿತು ಒಂದು ಕ್ಷಣ. ಅಕ್ಷಯ, ಸಮಾಧಾನ ಮಾಡಿಕೊ, ಈಗ ಹುಷಾರಾಗಿದ್ದಾನೆ. ಅದಾದ ಮೇಲೆ ತುಂಬ ಹಾಡುಗಳನ್ನು ಹಾಡಿದ್ದಾನೆ ಎಂದಳು. ಅದು ಇವಳಿಗೂ ತಿಳಿದಿತ್ತು, ಮೀಡಿಯಾಗಳ ಮುಖಾಂತರ. ಪಾವನಿ, ಅಚ್ಯುತ್ನ ಜೊತೆ ಮಾತಾಡಬೇಕು ಅನ್ನಿಸ್ತಿದೆ ಕಣೆ, ಆದರೆ ಯಾಕೋ ಅಳಕು ಮಾತಾಡಲು. ತನ್ನ ಇಂಗಿತದ ಜೊತೆಗೆ ಭಯವನ್ನು ತಿಳಿಸಿದಳು. ಬೇಡ ಅಕ್ಕೋ, ಈಗ ಮಾತಾಡಬೇಡ. ನಾಳೆ ನಾನೇ ಅವನ ಬಗ್ಗೆ ತಿಳ್ಕೊಂಡು ನಿಂಗೆ ಹೇಳ್ತೀನಿ, ಆಮೇಲೆ ಮಾತಾಡೋಣ ಆಯ್ತಾ ಎಂದು ಸಮಾಧಾನಿಸಿದವಳು. ಬಾ, ತಡ ಆಯಿತು ಈಗಲೇ. ಸಮಯ ನೋಡು, 11:30 ಆಗಿದೆ. ನಾಳೆ ಮಾತಾಡೋಣ. ಎಬ್ಬಿಸಿಕೊಂಡು ಕೋಣೆಗೆ ಕರ್ಕೊಂಡು ಹೋದವಳು ಅಲ್ಲೇ ಅವರಿಬ್ಬರ ಜೊತೆ ಮಲಗಿದಳು. ನಿದ್ದೆ ಮಾಡುವವರೆಗೂ ಅಕ್ಷಯಾಳ ಬಾಯಲ್ಲಿ ಅಚ್ಯುತ್ನ ಬಗ್ಗೆಯ ಮಾತುಗಳು. ಅದನ್ನು ಕೇಳಿದ ಪಾವನಿಳಿಗೆ ಅಕ್ಷಯಾಳ ಮನದಲ್ಲಿ ಅಚ್ಯುತ್ನ ಬಗ್ಗೆ ಇದ್ದ ಪ್ರೀತಿ ಒಂಚೂರು ಕಡಿಮೆಯಾಗಿಲ್ಲ. ಇಷ್ಟು ದಿನ ಅದರ ಮೇಲೆ ಕೋಪ ಎಂಬ ಧೂಳು ಕೂತಿತ್ತು ಅಷ್ಟೇ ಎಂಬುವುದು ಮನದಟ್ಟಾಯಿತು. ಮಾತಾಡುತ್ತಲೇ ನಿದ್ದೆ ಹೋದಳು ಅಕ್ಷಯ. ಅಚ್ಯುತ್ನನ್ನು ಮತ್ತೆ ಜೀವನದೊಳಗೆ ಬರಮಾಡಿಕೊಳ್ಳುವ ತನ್ನ ನಿರ್ಧಾರದಿಂದ ಮನಸ್ಸು ಹಗುರವಾಗಿತ್ತು. ಅವಳನ್ನು ಮಲಗಿಸಿ ತಾನು ಮಲಗುವ ಹೊತ್ತಿಗೆ ಪಾವನಿಯಳ ಮನದಲ್ಲೂ ನಿರ್ಧಾರವೊಂದು ಗಟ್ಟಿಯಾಗಿ ಬೇರು ಬಿಟ್ಟಿತು. ಅಂದು ತಾನೇ ಕರೆಸಿ ವಾಹಿನಿಯವರಿಗೆ ಸಂದರ್ಶನ ಕೊಟ್ಟ ಮೇಲೆ ತಾನೇ ಸಾಹಿತ್ಯ ಬರೆದು ಸಂಗೀತ ಸಂಯೋಜನೆ ಮಾಡಿ ಹಾಡಿ ತಾನೇ ನಿರ್ಮಿಸಿ ಬಿಡುಗಡೆ ಮಾಡಿದ ಬಹು ನಿರೀಕ್ಷಿತ ಮೊದಲ ಆಲ್ಬಮ್ ಎಣಿಕೆ ಮೀರಿ ನೆಲ ಕಚ್ಚಿತು. ಅದು ಗೆಲ್ಲುತ್ತದೆ, ಅದರಿಂದ ಯಶಸ್ಸು ಸಿಗುತ್ತದೆ ಎಂಬ ಭರವಸೆಯಲ್ಲಿದ್ದ ಅಚ್ಯುತ್ ತನ್ನ ತಪ್ಪಿನ ಅರಿವಾಗಿ ಖಿನ್ನತೆಗೆ ಹೋಗಿ ತನ್ನ ಸತತ ಪ್ರಯತ್ನ, ವೈದ್ಯರ ಶ್ರಮದ ಬಳಿಕ ಸಾಧಾರಣ ಜೀವನ ನಡೆಸಿ ಬಂದದ್ದನ್ನು ಬಂದ ಹಾಗೆ ಸ್ವೀಕರಿಸುತ್ತೇನೆ ಎಂಬ ಆದರ್ಶವನ್ನು ಜೀವನದಲ್ಲಿ ಅಳವಡಿಸಿ ಅದರಂತೆ ಬದುಕಲು ಪ್ರಯತ್ನ ಪಡುತ್ತಿದ್ದ. ಅಕ್ಷಯ ದೂರ ಹೋದ ಮೇಲೆ ಎಲ್ಲೂ ಕಾಣಿಸಿಕೊಳ್ಳದೆ ತಾನಾಯಿತು, ತನ್ನ ಪಾಡಾಯಿತು ಎಂದು ಕೆಲಸದಲ್ಲಿ ಶ್ರದ್ಧೆ ತೋರಿಸಿ ಬದುಕುತ್ತಿದ್ದವನಿಗೆ ಮತ್ತೆ ಪೆಟ್ಟು ಕೊಟ್ಟಿತು ಬದುಕು. ಅವನ ಆಲ್ಬಂನ ಸೋಲಿನಿಂದ ಚಿತ್ರರಂಗದಲ್ಲಿ ಜನಪ್ರಿಯತೆಯು ಕುಸಿಯತೊಡಗಿತು. ನಿಧಾನವಾಗಿ ಸರಿಯಾಗುತ್ತಿದ್ದ ಅವನ ಮನಸ್ಸು ಮತ್ತೆ ಎಲ್ಲರಿಂದ ಎಲ್ಲದರಿಂದ ಅವನನ್ನು ವಿಮುಖವಾಗಿಸುವುದತ್ತ ದಾಪುಗಾಲಿಡುತ್ತಿತ್ತು. ಸೋಲನ್ನು ಸ್ವೀಕರಿಸಲು ಮನಸ್ಸು ಮತ್ತೆ ಹಿಂದೇಟು ಹಾಕಿತು. ಮತ್ತೆ ಕತ್ತಲೆ ಕೋಣೆ ಸೇರಿದ ಅಚ್ಯುತ್ ಸುಬ್ರಹ್ಮಣ್ಯರವರೊಂದಿಗೆ ಬಿಟ್ಟರೆ ಯಾರೊಂದಿಗೂ ಮಾತುಗಳು ಇಲ್ಲವೇ ಇಲ್ಲ ಎನ್ನಬಹುದು. ಅವನ ಅವಸ್ಥೆಯನ್ನು ನೋಡಲಾರದೆ ಒಂದು ದಿನ, ಇದೇನು ಸರ್ ಹೀಗಾಗಿದ್ದೀರಿ? ನೋಡಿ, ಒಂದ್ಸಲ ಕನ್ನಡಿಯಲ್ಲಿ ನೋಡ್ಕೊಳ್ಳಿ ನಿಮ್ಮ ಮುಖ ಹೀಗಾಗಿದೆ ಅಂತ. ನೀವು ಮಾತಾಡದಿದ್ರೂ ಬೇಡ, ಕೊರಗುವುದನ್ನು ನಿಲ್ಲಿಸಿ ಎಂದು ಸ್ವಲ್ಪ ಗಟ್ಟಿಯಾಗಿಯೇ ಗದರಿದರು ಸುಬ್ರಹ್ಮಣ್ಯ. ಪಕ್ಕದಲ್ಲಿ ನಿಂತಿದ್ದ ಅವರ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡವ, ಮಣಿ ನೋಡು, ನನ್ನ ಅಹಂಕಾರಕ್ಕೆ, ನಾನು ಮಾಡಿದ ದ್ರೋಹಕ್ಕೆ ಸರಿಯಾದ ಪೆಟ್ಟು ಕೊಟ್ಟ ದೇವರು. ಹೋಯ್ತು ಮಣಿ, ಎಲ್ಲ ಹಾಳಾಗೋಯ್ತು ಎಂದವ ಜೋರಾಗಿ ಅತ್ತು ಬಿಟ್ಟ. ಅವನು ಅತ್ತಾದರೂ ಮನಸ್ಸು ಹಗುರಾಗಲಿ ಅಂತ ಭುಜ ತಟ್ಟುತ್ತಾ ಒಂದೂ ಮಾತಾಡದೆ ಅಲ್ಲೇ ನಿಂತರೂ ಅವನ ಪಕ್ಕ ಕತ್ತಲೆ ಕೋಣೆಯಲ್ಲಿ. ಮೊದಲ ಬಾರಿಗೆ ನೋವೆಲ್ಲ ಕಣ್ಣೀರು ಉಪಾದಿ ಹೊರ ಹಾಕಿದ್ದ. ಆದ್ದರಿಂದಲೋ ಏನೋ ಮನಸ್ಸು ಸ್ವಲ್ಪ ಹಗುರಾಯಿತು ಅಂತ ಅವನಿಗೆ ಅನ್ನಿಸಿತು. ಹಾಗೆ ಹೊರಗು ಕುರ್ಚಿಯ ಹಿಂದಕ್ಕೆ ತಲೆಯಾನಿಸಿ ಕಣ್ಮುಚ್ಚಿ ಕುಳಿತ.
ಅವನನ್ನು ಹೀಗೆ ಬಿಟ್ಟರೆ ಆಗದೆಂದು ಯೋಚಿಸಿದ ಸುಬ್ರಹ್ಮಣ್ಯ ಒತ್ತಾಯ ಮಾಡಿ ಅವತ್ತೇ ಸಂಜೆ ಅವನನ್ನು ಕರೆದುಕೊಂಡು ತನ್ನ ಊರು ಸಕಲೇಶ್ಪುರದ ಮನೆಗೆ ಕರೆದುಕೊಂಡು ಹೋದರ. ಅವರು ಅವರ ಸಂಸಾರ ಸಹೋದರಿ ಎಲ್ಲರೂ ಬೆಂಗಳೂರಲ್ಲೇ ಇದ್ದಿದ್ದರಿಂದ ತಿಂಗಳಿಗೊಮ್ಮೆ ತಾನೇ ಇಲ್ಲಿಗೆ ಬಂದು ಸ್ವಚ್ಛ ಮಾಡಿ ಹೋಗುತ್ತಿದ್ದರು. ಈಗ ತನಗೆ ಜೀವನ ಕೊಟ್ಟವನ ಜೀವನ ಸ್ವಲ್ಪವಾದರೂ ವಾತಾವರಣ ಬದಲಾವಣೆ ಆದರೆ ಸುಧಾರಿಸಬಹುದೆಂದು ತನ್ನ ಮನೆಗೆ ಕರೆದುಕೊಂಡು ಬಂದಿದ್ದರು. ಬೆಂಗಳೂರು ಬಿಡುವುದಕ್ಕೆ ಮೊದಲು ಮನೆಯ ಕೆಲಸದವಳಿಗೆ ಕೆಲಸದ ನಿಮಿತ್ತ ಯಾವುದೋ ಸ್ಥಳಕ್ಕೆ ಹೋಗ್ತಿರೋದು, ಬರೋದು 1-2 ತಿಂಗಳಾಗಬಹುದು ಎಂದಷ್ಟೇ ಹೇಳಿದರು. ಯಾವ ಊರು ಎಂಬುದನ್ನು ತಿಳಿಸಲಿಲ್ಲ. ಹಾಗೆಯೇ ಅಚ್ಯುತ್ನ ಅಷ್ಟು ಫೋನ್ಗಳನ್ನು ಸ್ವಿಚ್ ಆಫ್ ಮಾಡಿದರು. ಅವನನ್ನು ಮತ್ತೆ ಮೊದಲಿನ ಮನುಷ್ಯನನ್ನಾಗಿ ಮಾಡಲು ಪಣ ತೊಟ್ಟು ಬಿಟ್ಟರು. ಬಾಸ್ ಆದರೂ ಮಗನಂತೆ ಭಾವಿಸಿದ್ದರು. ಅವನು ಅಷ್ಟೇ ಪ್ರೀತಿ ಗೌರವದಿಂದ ನೋಡಿಕೊಂಡಿದ್ದನಲ್ಲ. ಅದೇ ಪ್ರೀತಿ ಅವರಿಂದ ಈ ಕೆಲಸ ಮಾಡಿಸಿದ್ದ. ಮೊದಲಿಗೆ ಅವನು ಒಪ್ಪಲಿಲ್ಲ. ಆದರೂ ಹಠ ಮಾಡಿ ಕಾಡಿ ಬೇಡಿ ಒಪ್ಪಿಸಿಯೇ ಬಿಟ್ಟರು ಕೊನೆಗೂ. ಅಕ್ಷಯ ಅಚ್ಯುತ್ನನ್ನು ತನ್ನ ಜೀವನಕ್ಕೆ ಬರಮಾಡಿಕೊಳ್ಳಲು ಸಿದ್ಧಳಿದ್ದಾಳೆ. ಆದರೆ ಅಚ್ಯುತ್ ಊರನ್ನೇ ಬಿಟ್ಟು ಬೇರೆ ಊರಿಗೆ ಹೋಗಿದ್ದಾನೆ. ಇವರಿಬ್ಬರು ಮತ್ತೆ ಒಂದಾಗುತ್ತಾರಾ? ಕಾಯ್ದು ನಿರೀಕ್ಷಿಸಿ. ಭಾಗ 5 ಮುಂದುವರಿಯುತ್ತದೆ. ಭಾಗ 5ರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.